Hello students, now we will be discussing about respiratory system. This is one of the important systems in the body. Yeah, this will help us to breathe in and breathe out. This is respiratory system functions ಏನು ಆಮೇಲೆ ಯಾವ್ಯಾವ ಆರ್ಗನ್ಸ್ ಇನ್ವಾಲ್ವ್ ಇರುತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಅಂತ ಅನ್ನೋದನ್ನ ಇವಾಗ ನೋಡೋಣ. ಸೊ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಏನೇನು ಬರ್ತದೆ? ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇಸ್ ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಥ್ರೂ ವಿಚ್ ಏರ್ ಮೂವ್ಸ್ ಇನ್ ಅಂಡ್ ಮೂವ್ಸ್ ಔಟ್. ಏರ್ ಒಳಗಡೆ ಬಂದು ಏರ್ ಹೊರಗಡೆ ಹೋಗುವುದು. ದಿಸ್ ಇಸ್ ಕಾಲ್ಡ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಇಟ್ ಇನ್ಕ್ಲೂಡ್ಸ್ ನೋಸ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಬ್ರೋಂಕೈ ಅಂಡ್ ಲಂಗ್ಸ್. ಏನೇನು ಬರ್ತದೆ? ನೋಸ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಇದು ಟ್ರೇಕಿಯಾ, ಇದು then lungs. The whole thing is involved, is a part of respiratory system or respiratory tract. ಇನ್ನೊಂದು ಕಡೆ ನೋಡಿ, ನೋಸ್ ಮೂಗು, ದೆನ್ ನೋಸ್ ಇಂದ ಏರ್ ಒಳಗಡೆ ಬಂದು ಈ ತರ ಬಂದು ಲಂಗ್ಸ್ ಒಳಗಡೆ ಹೋಗಿ ಮತ್ತೆ ಏರ್ ಎಕ್ಸ್ಚೇಂಜ್ ಆಗಿ ಮತ್ತೆ ಲಂಗ್ಸ್ ಹೊರಗಡೆ ಹೋಗೋದು. ಅಂದ್ರೆ ನಾವು ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ಲಿಕ್ಕೆ. ದ ಹೋಲ್ ಟ್ರ್ಯಾಕ್ಟ್ ಈಸ್ ಕಾಲ್ಡ್ ಆಸ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆರ್ ದ ಹೋಲ್ ರೆಸ್ಪಿರೇಟರಿ ಸಿಸ್ಟಮ್. ಇನ್ನೊಮ್ಮೆ ನೋಡ್ಕೊಳ್ರಿ, ನೋಸ್, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಇದು ಫ್ಯಾರಿಂಗ್ಸ್, ಇದು ಗಂಟ್ಲ, ಲ್ಯಾರಿಂಗ್ಸ್, ದೆನ್ ಟ್ರೇಕಿಯಾ, ಬ್ರಾಂಕೈ. ಈ ಟ್ರೇಕಿಯಾ ಏನಾಗತ್ತೆ, ಎರಡು ಭಾಗವಾಗಿ ಡಿವೈಡ್ ಆಗತ್ತೆ. ಸೊ ದೀಸ್ ಆರ್ ಬ್ರಾಂಕೈ. ಅಂಡ್ ದೆನ್ ಲಂಗ್ಸ್. ಈ ಬ್ರಾಂಕೈ ಇದು ಪೈಪ್, ಆ ಪೈಪಿಂಗ್ ಸಿಸ್ಟಮ್ ಟ್ರೇಕಿಯಾ, ಬ್ರಾಂಕೈ, ಮತ್ತೆ ಅಗೇನ್ ಇಟ್ ವಿಲ್ ಗೆಟ್ ಡಿವೈಡೆಡ್ ಇಂಟು ಬ್ರಾಂಕ್ಯೂಲ್ಸ್. ಸೊ ದಿಸ್ ಈಸ್ ದ ರೆಸ್ಪಿರೇಟರಿ ಯೂನಿಟ್. ಏನೇನು? ರೆಸ್ಪಿರೇಟರಿ ಬ್ರಾಂಕ್ಯೂಲ್. ಆ ಪೈಪ್ ಸ್ಮಾಲ್ ಡಿವಿಷನ್ಸ್ ಆಗಿ ಟ್ರೇಕಿಯಾ ಹೋಗಿ ಬ್ರಾಂಕೈ ಆಗತ್ತೆ, ಬ್ರಾಂಕೈ ಬ್ರಾಂಕ್ಯೂಲ್ಸ್ ಆಗತ್ತೆ. ಸೊ ಅಟ್ ದ ಎಂಡ್ ದೇರ್ ವಿಲ್ ಬಿ alveoli, air filled sacs called alveoli. The whole thing is enclosed inside the lungs. ಎರಡು lungs ಬರ್ತವೆ. So this is the whole system is called as respiratory system. Respiration is a process by which oxygen is taken in and carbon dioxide is given out. ನಮ್ಮ ಹೈಸ್ಕೂಲ್ ಅಲ್ಲಿರೋ ನಾಲೆಜ್ ಇದು. ರೆಸ್ಪಿರೇಷನ್ ಇಸ್ ಅ ಪ್ರೊಸೆಸ್ ಬೈ ವಿಚ್ ಆಕ್ಸಿಜನ್, ದೇಹಕ್ಕೆ ಬೇಕಾಗಿರೋ ಆಕ್ಸಿಜನ್ ಅನ್ನ ಒಳಗಡೆ ತಗೊಂಡು ಬೇಡವಾಗಿದ್ದನ್ನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕೋದಕ್ಕೆ ನಾವು ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಫಸ್ಟ್ ಬ್ರೀತ್ ಟೇಕ್ಸ್ ಪ್ಲೇಸ್ ಓನ್ಲಿ ಆಫ್ಟರ್ ದ ಬರ್ತ್. ಮಗು ಜನ್ಮ ಆದ್ಮೇಲೆನೆ ಬ್ರೀದಿಂಗ್ ಸ್ಟಾರ್ಟ್ ಆಗೋದು, ರೆಸ್ಪಿರೇಷನ್ ಸ್ಟಾರ್ಟ್ ಆಗೋದು. ಫೀಟಲ್ ಲಂಗ್ಸ್ ಆರ್ ನಾನ್ ಫಂಕ್ಷನಲ್. ತಾಯಿಯ ಗರ್ಭದಲ್ಲಿದ್ದಾಗ ಫೀಟಸ್, ಅದರ ಲಂಗ್ಸು ಕೆಲಸ ಮಾಡ್ತಿರಲ್ಲ. ದೋಸ್ ಆರ್ ನಾಟ್ ಫಂಕ್ಷನಿಂಗ್. During the intrauterine life, the exchange of gases between fetal blood and mother's blood occurs through placenta. Placenta through respiration, gases exchanges, nutritional exchanges agodu only through placenta. Placenta is very important for the fetus to grow. After the first breath, the respiratory process continues throughout the life. Once ಸರ್ತಿ ಬರ್ತ್ ಆದ್ಮೇಲೆ ಈ ಪ್ರೊಸೆಸ್ ಆಫ್ ರೆಸ್ಪಿರೇಷನ್ ಥ್ರೂ ಔಟ್ ದ ಲೈಫ್ ನಡಿಲೇಬೇಕು. ಅದು ಎಂಡ್ ಆದ್ರೆ ಲೈಫ್ ಎಂಡ್ ಆದಂಗೆ. ಸೊ ಒನ್ಸ್ ದಿಸ್ ಸ್ಟಾರ್ಟ್ಸ್, ಮಗು ಜನ್ಮ ಆದ್ಮೇಲೆ ಅದು ಸ್ಟಾರ್ಟ್ ಏನಾಗತ್ತೆ, ಅಟ್ ದ ಎಂಡ್ ಇಟ್ ವಿಲ್ ಸ್ಟಾಪ್. ಸೊ ಫಂಕ್ಷನ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಏನು? ದ ಫಂಕ್ಷನ್ ಇಸ್ ಟು ಮೂವ್ ಏರ್ ಒಳಗಡೆ ತಗೊಂಡು ಏರ್ ಹೊರಗಡೆ ಹಾಕೋದಕ್ಕೆ. ರೆಸ್ಪಿರೇಟರಿ ಸಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೂವಿಂಗ್ ಏರ್ to and from exchange surfaces of the lungs. ಏನು? ಗಾಳಿಯನ್ನ ಒಳಗಡೆ ತಗೊಂಡು ಹೊರಗಡೆ ಹಾಕತ್ತೆ. ದಟ್ ಇಸ್ ಮೂವ್ ಏರ್. 3 ಮೇನ್ ಗ್ಯಾಸಸ್ ಇನ್ ದ ಏರ್ ಇನ್ಕ್ಲೂಡ್ಸ್. ನಾವು ಏನ್ ಗಾಳಿ ಒಳಗಡೆ ತಗೊಳ್ತೀವಿ ಅದರಲ್ಲಿ 3 ಇಂಪಾರ್ಟೆಂಟ್ ಗ್ಯಾಸಸ್ ಇರ್ತದೆ. ಒಂದು ನೈಟ್ರೋಜನ್, ಇನ್ನೊಂದು ಆಕ್ಸಿಜನ್, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್. These are the 3 main components of the air that we take in. Nitrogen is the maximum. The gases that our lungs exchange are oxygen and carbon dioxide. ಇದು alveolus. At the end ನಾವು ನೋಡಿದ್ವಲ್ಲ, ಇಲ್ಲಿ alveolus ನೋಡಿದ್ವಿ ನಾವು. These are the alveoli. ಈ ಎಂಡಿಗೆ ಇದನ್ನ ನಾವು, if we enlarge and see this part, at the end trachea ಬಂತು, bronchi ಆಯಿತು, bronchioles ಆದವು. At the end these are the air sacs. These are called alveoli.
ಈ ಅಲ್ವಿಯೋಲೈ, ಒಂದು ಅಲ್ವಿಯೋಲೈಯನ್ನ ನಾವು ಎನ್ಲಾರ್ಜ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಅಲ್ವಿಯೋಲೈ ಸುತ್ತಮುತ್ತ ಬ್ಲಡ್ ಕ್ಯಾಪಿಲರೀಸ್ ಇರ್ತಾವೆ, ಅದರ ಸುತ್ತಮುತ್ತ ಬ್ಲಡ್ ಕ್ಯಾಪಿಲರೀಸ್ ವಿಲ್ ಬಿ ದೇರ್. ಯು ಕ್ಯಾನ್ ಸಿ ದಿಸ್ ಅಗೇನ್ ಇನ್ ದ ಪಿಕ್ಚರ್. ಅದರ ಸುತ್ತಮುತ್ತ ಅಲ್ವಿಯೋಲೈ ಸುತ್ತಮುತ್ತ ಯು ಕ್ಯಾನ್ ಸಿ ಕ್ಯಾಪಿಲರೀಸ್. ಸೊ ಈ ಸುತ್ತಮುತ್ತ ಕ್ಯಾಪಿಲರೀಸ್ ಇರುತ್ತೆ. ಈ ಕ್ಯಾಪಿಲರೀಸ್ ಒಳಗಡೆಯಿಂದ, ಬ್ಲಡ್ ಒಳಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಅನ್ನ ಆ ಬ್ಲಡ್ಗೆ ಮಿಕ್ಸ್ ಮಾಡುತ್ತೆ. ಹಿಂಗೆ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ತದೆ, ಆಕ್ಸಿಜನ್ ಅದರಲ್ಲಿ ಪುಷ್ ಮಾಡ್ತದೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ, ಆಕ್ಸಿಜನ್ ಒಳಗಡೆ ಉಳ್ಕೊಳ್ಳೋದು. ದಿಸ್ ಈಸ್ ದ ಫಂಕ್ಷನ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಇದು ಫಂಕ್ಷನ್ ನಂಬರ್ 1. ಇದು ಫಸ್ಟ್ ಫಂಕ್ಷನ್. ಪ್ರೊಡ್ಯೂಸ್ ಸೌಂಡ್ಸ್. ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಅಲ್ಲಿ ನಾವು ಏನೇನು ನೋಡಿದ್ವಿ? ನಾವು ನೋಸ್ ನೋಡಿದ್ವಿ, ಫ್ಯಾರಿಂಕ್ಸ್ ನೋಡಿದ್ವಿ, ಲ್ಯಾರಿಂಕ್ಸ್ ನೋಡಿದ್ವಿ, ಟ್ರೇಕಿಯಾ ನೋಡಿದ್ವಿ. ಸೊ ದಿಸ್ ಈಸ್ ದ ಟ್ರೇಕಿಯಾ. ಈ ತರ ಇಲ್ಲಿ ಕಟ್ ಮಾಡಿ ನಾವು ನೋಡಿದರೆ, ಸೊ ದೀಸ್ ವಿಲ್ ಬಿ ದ ವೋಕಲ್ ಕಾರ್ಡ್ಸ್. ಇಲ್ಲಿ ಕಟ್ ಮಾಡಿ ನಾವು ನೋಡಿದ್ರೆ ವೋಕಲ್ ಕಾರ್ಡ್ಸ್. ಇದು ಟ್ರೇಕಿಯಾ. ಒಳಗಡೆ ಹೋದ್ರೆ ಟ್ರೇಕಿಯಾ, ಗಾಳಿ, ವಿಂಡ್ ಪೈಪ್. ರೆಸ್ಪಿರೇಟರಿ ಸಿಸ್ಟಮ್ ಅಸಿಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಸೌಂಡ್ಸ್ ಥ್ರೂ ವೋಕಲ್ ಕಾರ್ಡ್ಸ್. ಈಗ ಏರ್ ಮೂವ್ಮೆಂಟ್ ಇಂದಾನೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸಿಂಪಲ್ ಆಗಿ ನೀವು ಇದನ್ನ ನೋಡ್ಬೋದು. ಊದೋದು, ಎನಿ ಬ್ಯಾಂಡ್ಸ್ ಅಲ್ಲಿ ಊದ್ತಿರೋ ಫ್ಲೂಟ್ ನೋಡ್ಬೋದು. ಅಂದ್ರೆ ಫ್ಲೂಟ್ ಆಗಲಿ, ಊದೋ ಇದು ಆಗಲಿ, ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೋಡಿರ್ಬೋದು. ನಾವು ಗಾಳಿ ಊದಿದ ತಕ್ಷಣನೇ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಗಾಳಿ ಯಾವ ತರ ಊದ್ತೀವಿ ಆ ತರ ಸೌಂಡ್ ಪ್ರೊಡಕ್ಷನ್ ಆಗುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ಸೌಂಡ್ಸ್. ಪಿಚ್ ಕ್ಯಾನ್ ಬಿ ಚೇಂಜ್ಡ್ ಅಕಾರ್ಡಿಂಗ್ಲಿ ಬೇಸ್ಡ್ ಆನ್ ದ ಥಿಕ್ನೆಸ್ ಆರ್ ಲೆಂತ್ ಆಫ್ ವೋಕಲ್ ಕಾರ್ಡ್. ಈ ವೋಕಲ್ ಕಾರ್ಡ್ ವಿಚ್ ಇಸ್ ಅ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್, it helps in the production of sound. This is function number 2. Gaseous exchange. ಆಗಲೇ ನಾವು ಏನು ನೋಡಿದ್ವಿ? ಏರ್ ಮೂವ್ ಇನ್ ಅಂಡ್ ಮೂವ್ ಔಟ್ ಆಯಿತು, ಅದ್ರ ಜೊತೆಗೆ ಗ್ಯಾಸ್ ಎಕ್ಸ್ಚೇಂಜ್ ಆದವು. ನಂಬರ್ 3 is gaseous exchange. Oxygen moves in, carbon dioxide moves out. Respiratory system provides extensive surface area for the gaseous exchange. ಈ ಗ್ಯಾಸ್ ಎಕ್ಸ್ಚೇಂಜ್ ಆಗಲಿಕ್ಕೆ ಸಾಕಷ್ಟು ಏರಿಯಾ ಕೊಡುತ್ತೆ. ಸೊ ಆಗಲೇ ನೋಡಿದ್ವಿ ನಾವು ರೆಸ್ಪಿರೇಟರಿ ಯೂನಿಟ್. ಈಚ್ ಬ್ರಾಂಕ್ಯೂಲ್ ಗೆಟ್ಸ್ ಡಿವೈಡೆಡ್ ಇಂಟು ಸ್ಮಾಲ್ ಬ್ರಾಂಕ್ಯೂಲ್ಸ್. ಆ ಬ್ರಾಂಕ್ಯೂಲ್ ಸುತ್ತಮುತ್ತ ಅಲ್ವಿಯೋಲೈ ಇರ್ತವೆ. ಅಲ್ವಿಯೋಲರ್ ಸ್ಯಾಕ್ಸ್ ಆರ್ ದೀಸ್ ಆರ್ ಏರ್ ಸ್ಯಾಕ್ಸ್. ದೀಸ್ ಆರ್ ದ ಅಲ್ವಿಯೋಲೈ. ಈ ಅಲ್ವಿಯೋಲೈ ಸುತ್ತಮುತ್ತ ಕ್ಯಾಪಿಲರೀಸ್ ಅದರ ಸರೌಂಡ್ ಆಗಿರ್ತದೆ. ಸೊ ಆ ಕ್ಯಾಪಿಲರೀಸ್ ಮುಖಾಂತರ ಆಕ್ಸಿಜನ್ ಈಸ್ taken in, carbon dioxide is given out. Many blood vessels surround each air sac, exchanging carbon dioxide and oxygen. So number 1, moving of air. Air ಒಳಗಡೆ ಬರೋದು, ಹೊರಗಡೆ ಹೋಗೋದು. Next, production of sound. Next is the gaseous exchange. Protection. The outside environment can contain many unwanted particles. ಸಾಕಷ್ಟು ಈ ಗಾಳಿಯಲ್ಲಿ ಸಾಕಷ್ಟು ಬೇಡವಾದ ಪದಾರ್ಥಗಳು ಅಲ್ಲಿ ಇರ್ತವೆ. ಅಂದ್ರೆ ಡಸ್ಟ್ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ವೈರಸಸ್ ಇರುತ್ತೆ, ಪೋಲನ್ಸ್, ಸಾಕಷ್ಟು ಅನ್ವಾಂಟೆಡ್ ಪದಾರ್ಥಗಳು, ಸಾಕಷ್ಟು ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಆರ್ ಪ್ರೆಸೆಂಟ್ ಇನ್ ದ ಏರ್ ವಿಚ್ ವಿ ಬ್ರೀದ್ ಇನ್. ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಸಾಕಷ್ಟು ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಇದ್ದೇ ಇರುತ್ತೆ. ಸೊ ರೆಸ್ಪಿರೇಟರಿ ಸಿಸ್ಟಮ್ ವಿಲ್ ಹ್ಯಾವ್ ಅ ಲೈನಿಂಗ್. ಈ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಲೈನಿಂಗ್ ಇರುತ್ತೆ, ಸೀಲಿಯಾ ಆರ್ the lining epithelium will contain mucus. mucus production ಮಾಡಿ, ಅಂದ್ರೆ ಜೆಲ್ಲಿ ತರ ಮ್ಯೂಕಸ್ ಪ್ರೊಡಕ್ಷನ್ ಮಾಡಿ ಅದನ್ನೆಲ್ಲ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ನೆಲ್ಲ ಸ್ಟಿಕ್ ಮಾಡ್ಕೊಳ್ತದೆ. ಅದ್ರ ಜೊತೆಗೆ ಸ್ಟಿಕ್ ಮಾಡಿಕೊಂಡು ಮ್ಯೂಕಸ್ ಮುಖಾಂತರ ಹೊರಗಡೆ ಹಾಕತ್ತೆ. ಪ್ಲಸ್ ಇಟ್ ಕಂಟೈನ್ಸ್ ಮ್ಯಾಕ್ರೋಫೇಜಸ್. ಮ್ಯಾಕ್ರೋಫೇಜಸ್ ಅಂತಂದ್ರೆ ದೀಸ್ ಆರ್ ದ ಆರ್ಮಿ ಇನ್ಸೈಡ್ ಅವರ್ ಬಾಡಿ. ಅದರಲ್ಲಿಯೂ ಕೂಡ ಮ್ಯಾಕ್ರೋಫೇಜಸ್ ಇರ್ತದೆ ವಿಚ್ ವಿಲ್ ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ದ ಔಟ್ಸೈಡ್ ಎನ್ವಿರಾನ್ಮೆಂಟ್. ಔಟ್ಸೈಡ್ ಎನ್ವಿರಾನ್ಮೆಂಟ್ ಇಂದ ಬೇಡವಾದ ವಸ್ತುಗಳ ಅಟ್ಯಾಕ್ ಮಾಡೋದನ್ನ ಅದು ಇಟ್ ವಿಲ್ ಸ್ಟಾಪ್. ಸೊ ಇಟ್ ವಿಲ್ ಪ್ರೊಟೆಕ್ಟ್ us from the outside environment by production of mucus, and also it has caused it contains macrophages. cilia ಮತ್ತೆ macrophages ಇರ್ತವೆ. acid base balance. so oxygen move in and move out ಆಗುತ್ತೆ, ಅದರ ಜೊತೆಗೆ acid base balance. our body pH is regulated by our respiratory system that exchange gases, carbon dioxide and oxygen from our lungs and blood with the air. ನಾವು ನೋಡಿದ್ವಿ, ನಾವು ಆ ಥರ ಎಕ್ಸ್ಚೇಂಜ್ ಆಗೋದ್ರಿಂದ ಆಕ್ಸಿಜನ್ ಬಂದು ಕಾರ್ಬನ್ ಡೈಆಕ್ಸೈಡ್ ಆಗೋದ್ರಿಂದ
ಈಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ, ಬ್ಲಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಪಿ ಎಚ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅಂದ್ರೆ ಆಸಿಡಿಟಿ, ಆಸಿಡ್ ಲೆವೆಲ್ಸ್ ಇನ್ ದ ಬ್ಲಡ್ ಇನ್ಕ್ರೀಸಸ್. ಅಕಸ್ಮಾತ್ ಕಿಡ್ನಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಆಸಿಡ್ ಲೆವೆಲ್ ಜಾಸ್ತಿ ಆಗತ್ತೆ. ಸೊ ಅವಾಗ ನಮ್ಮ ದೇಹ ಏನ್ ಮಾಡುತ್ತೆ, ಜಾಸ್ತಿ ಉಸಿರಾಟ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ದೀಸ್ ಲಂಗ್ಸ್ ಅಂಡ್ ಕಿಡ್ನೀಸ್ will try to balance the body system by maintaining the homeostasis, acid base balance in the maintain ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಕೆಲವು ಸತಿ if the problem is too much, only then symptoms start. ಪ್ರಾಬ್ಲಮ್ಸ್ ಬಹಳ ಜಾಸ್ತಿ ಆದ್ಮೇಲೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಸಿಂಪ್ಟಮ್ಸ್ ಯಾವುದು ಸ್ಟಾರ್ಟ್ ಆಗಲ್ಲ. ಸೊ acid base balance is maintained by the respiratory system. Carbon dioxide lowers the pH, our lungs will expel the carbon dioxide and try to maintain the pH of the blood. Olfactory, nose and nasal cavity, which are part of our respiratory system, participate in the olfactory sensation. ಅಂದ್ರೆ ವಾಸನೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವುದು, ನೋಸ್. ರೆಗ್ಯುಲೇಟಿಂಗ್ ಬ್ಲಡ್ ವಾಲ್ಯೂಮ್ ಅಂಡ್ ಬ್ಲಡ್ ಪ್ರೆಷರ್, ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್. ನಿಮ್ಗೆ ಅನ್ಸ್ತಿರ್ಬೋದು ಬ್ಲಡ್ ವಾಲ್ಯೂಮ್ ಮತ್ತು ಬ್ಲಡ್ ಪ್ರೆಷರಿಗೆ ಆಮೇಲೆ ಉಸಿರಾಟಕ್ಕೆ ಏನು ಕನೆಕ್ಷನ್ ಅಂತಂದ್ರೆ, this respiratory system, the epithelium of respiratory system contains one protein called, an enzyme called angiotensinase, angiotensin converting enzyme, which is very important enzyme in the body. This converts angiotensin 1 to angiotensin 2 on the surface of pulmonary epithelium. This helps in the regulation of blood pressure. ಇದು ಫಾರ್ಮಕಾಲಜಿಯಲ್ಲಿ ಮತ್ತೆ ನೋಡ್ತೀವಿ ನೀವು, ಏಸ್ ಇನ್ಹಿಬಿಟರ್ಸ್ ಬಗ್ಗೆ ನೀವು ಓದ್ತೀರಿ ಫಾರ್ಮಕಾಲಜಿಯಲ್ಲಿ. ಸೊ ದಿಸ್ ಕನ್ವರ್ಷನ್ ಆಫ್ angiotensin 1 to angiotensin 2 is done by angiotensin converting enzyme. angiotensin converting enzyme ಎಲ್ಲಿರುತ್ತೆ, this will be present in the pulmonary epithelium. ಈ respiratory tract ಅಲ್ಲಿ ACE, angiotensin converting enzyme, will be present. So this also helps in the regulation of blood pressure. Respiratory system andre kevala breathing igalla, there are so many functions: production of sound, regulation of acid base balance, olfactory sensation, and one more important thing is regulation of blood volume and blood pressure. Normal respiratory rate at various ages in newborns ಅಲ್ಲಿ 30 to 60 breaths per minute ಇರ್ತದೆ. early childhood ಅಲ್ಲಿ 20 to 40 breaths per minute, late childhood ಅಲ್ಲಿ 15 to 25 breaths per minute, adults ಅಲ್ಲಿ 12 to 16 breaths per minute is the normal respiratory rate. Type of respiration ಅಂತ ನಿಮ್ ಕ್ವಶನ್ ಬರ್ತದೆ. This has been asked as a 5-mark question. Respiration is classified into 2 types. ಯಾವುದು, ಒಂದು ಎಕ್ಸ್ಟರ್ನಲ್ ರೆಸ್ಪಿರೇಷನ್, ಒಂದು ಇಂಟರ್ನಲ್ ರೆಸ್ಪಿರೇಷನ್. ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂದ್ರೇನು, ಇಟ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್, ದಟ್ ಈಸ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ಲಂಗ್ಸ್ ಅಂಡ್ ದ ಬ್ಲಡ್. ದಿಸ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಅಂದ್ರೆ ಆಕ್ಸಿಜನ್ ನ ಒಳಗಡೆ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕುವುದು. ದಿಸ್ ಎಕ್ಸ್ಚೇಂಜ್ ಬಿಟ್ವೀನ್ ಬ್ಲಡ್ ಅಂಡ್ ಲಂಗ್ಸ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಇಂಟರ್ನಲ್ ರೆಸ್ಪಿರೇಷನ್ ಅಂದ್ರೇನು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ಬ್ಲಡ್ ಅಂಡ್ ದ ಟಿಶ್ಯೂಸ್. ಹೊರಗಡೆಯಿಂದ ಬ್ಲಡ್ ಗೆ ಆಕ್ಸಿಜನ್ ತಗೊಳ್ಳೋದಕ್ಕೆ ನಾವು, ಆಮೇಲೆ ಬ್ಲಡ್ ಇಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಹೊರಗಡೆ ಹಾಕುವುದು ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಆ ಬ್ಲಡ್ ಏನ್ ಮಾಡುತ್ತೆ, ಆಕ್ಸಿಜನ್ ಕ್ಯಾರಿ ಮಾಡಿಕೊಂಡು ಬೇರೆ ಬೇರೆ ಟಿಶ್ಯೂಗಳಿಗೆಲ್ಲ ಹೋಗುತ್ತೆ. ಸೊ ಆ ಟಿಶ್ಯೂ ಒಳಗಡೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಮತ್ತೆ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ಬರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಬಂದು ಮತ್ತೆ ಲಂಗ್ಸ್ಗೆ ಬರುತ್ತೆ. ಆ ಲಂಗ್ಸ್ ಅಲ್ಲಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕತ್ತೆ, ಮತ್ತೆ ಆಕ್ಸಿಜನ್ ತಗೊಳುತ್ತೆ. ಸೊ ದಿಸ್ ಇಸ್ ಫಸ್ಟ್ ಈಸ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಲಂಗ್ಸ್ ಇಂದ ಆಕ್ಸಿಜನ್ ತಗೊಂಡು ಟಿಶ್ಯೂಸ್ಗೆ ಹೋಗಿ ಟಿಶ್ಯೂಸ್ಗೆ ಆಕ್ಸಿಜನ್ ಸಪ್ಲೈ ಮಾಡಿ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಬರೋದಕ್ಕೆ ಇಂಟರ್ನಲ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ದಿಸ್ ಪ್ರೊಸೆಸ್ ಇಸ್ ಇಂಟರ್ನಲ್ ರೆಸ್ಪಿರೇಷನ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕುವುದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. Phases of respiration ಯಾವುದು? It occurs in 2 phases. Inspiration, during which air enters the lungs from the atmosphere, is called inspiration. Expiration, during which air leaves the lungs. During normal breathing, inspiration is an active process. ಇದು ಇನ್ಸ್ಪಿರೇಷನ್, ಇದು ಎಕ್ಸ್ಪಿರೇಷನ್.
ಇದು ಇನ್ಸ್ಪಿರೇಷನ್ನು, ಇದು ಎಕ್ಸ್ಪಿರೇಷನ್ನು. ದಿಸ್ inspiration from air enters the lung from the atmosphere is called inspiration, where air leaves the lungs is called expiration. During normal breathing, inspiration is an active process and expiration is a passive process. ಅಂದ್ರೆ ನಾವು ಆಕ್ಟಿವ್ ಆಗಿ ಇನ್ಸ್ಪೈರ್ ಮಾಡ್ತೀವಿ, ಎಕ್ಸ್ಪಿರೇಷನ್ ಇಸ್ ಪ್ಯಾಸಿವ್. ಅಂದ್ರೆ ನಾವು ಅದಕ್ಕೆ ಪ್ರೆಷರ್ ಹಾಕೋದು ಬೇಕಾಗಿಲ್ಲ. ನೆಕ್ಸ್ಟ್ ರೆಸ್ಪಿರೇಟರಿ ಯೂನಿಟ್ ಅಂದ್ರೆ ಯಾವುದು? ನಾವು ಆಗಲೇ ಈ ಪಿಕ್ಚರ್ ನೋಡಿದೀವಿ. ನಾವು ಈ ಲಂಗ್ ಇದೆ, ಇಲ್ಲಲ್ಲಿ ಲಂಗ್ ಅಲ್ಲಿ ಲಾಸ್ಟ್ ಭಾಗ ನಾವು ಅಕಸ್ಮಾತ್ ಆಗಿ ಕಟ್ ಮಾಡಿ ಎನ್ಲಾರ್ಜ್ ಮಾಡಿ ನೋಡಿದರೆ ದಿಸ್ ಈಸ್ ಒನ್ ರೆಸ್ಪಿರೇಟರಿ ಯೂನಿಟ್. ರೆಸ್ಪಿರೇಟರಿ ಯೂನಿಟ್ ಇಸ್ ಡಿಫೈನ್ಡ್ as structural and functional unit of lung. Exchange of gases occurs only in this part. This is the structural and functional unit of lung is called as respiratory unit. Structural and functional unit of a human body is called cell. ನೆನಪಿರ್ಬೋದು. ಸೊ ಅದೇ ತರ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ಲಂಗ್ ಇಸ್ ಕಾಲ್ಡ್ ಆಸ್ ರೆಸ್ಪಿರೇಟರಿ ಯೂನಿಟ್. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗೋದು ಈ ಭಾಗದಲ್ಲಿ ಮಾತ್ರ, ಮಿಕ್ಕಿದೆಲ್ಲ ಕೂಡ ಓನ್ಲಿ ಸ್ಟ್ರಕ್ಚರ್. Structure of respiratory unit starts from respiratory bronchioles. Respiratory bronchioles, alveolar ducts, alveolar sacs, antrum and the alveoli. Each alveolus is a pouch within the diameter of 0.2 to 0.5 millimeter. It is lined by epithelial cells. They are also called as Clara cells. CLARA, Clara cells ಅಂತ ಬರ್ತವೆ. ಅದರಲ್ಲಿ ಮತ್ತೆ ಟೈಪ್ 1 ಮತ್ತೆ ಟೈಪ್ 2. Again, that you may learn these things in anatomy. So, respiratory bronchioles, ಈಗ ಟ್ರೇಕಿಯಾ ಬರುತ್ತೆ, ಬ್ರಾಂಕೈ ಆಗತ್ತೆ, ಅದು ಮತ್ತೆ ಸಪರೇಟ್ ಬ್ರಾಂಚಸ್ ಆಗಿ ಬ್ರಾಂಕ್ಯೋಲ್ಸ್ ಆಗತ್ತೆ. ಸೊ ಒಂದು ಬ್ರಾಂಕ್ಯೋಲು, ಅದಕ್ಕೆ ಅಲ್ವಿಯೋಲರ್ ಡಕ್ಟು, ಅಲ್ವಿಯೋಲರ್ ಸ್ಯಾಕು, ಇದೆಲ್ಲ ಸೇರ್ಕೊಂಡು ಏನು ಅಲ್ವಿಯೋಲಾ, ಇದೆಲ್ಲ ಸೇರ್ಕೊಂಡು ಒಂದು ರೆಸ್ಪಿರೇಟರಿ ಯೂನಿಟ್ ಆಗತ್ತೆ. ಮಸಲ್ಸ್ ಆಫ್ ರೆಸ್ಪಿರೇಷನ್, ಲಾಸ್ಟ್ ಸ್ಲೈಡ್ ಇದು. ಮಸಲ್ಸ್ ಆಫ್ ರೆಸ್ಪಿರೇಷನ್ ಆಗಲಿಕ್ಕೆ ಹೆಲ್ಪ್ ಆಗುವಂತ ಮಸಲ್ಸ್ ಯಾವುದು? ದೇರ್ ಆರ್ ಇನ್ಸ್ಪಿರೇಟರಿ ಮಸಲ್ಸ್ ಮತ್ತೆ ಎಕ್ಸ್ಪಿರೇಟರಿ ಮಸಲ್ಸ್. ಇನ್ಸ್ಪಿರೇಟರಿ ಮಸಲ್ಸ್ ಯಾವ್ಯಾವು? ಪ್ರೈಮರಿ ಇನ್ಸ್ಪಿರೇಟರಿ ಮಸಲ್ಸ್. ಇನ್ಸ್ಪಿರೇಷನ್ ಅಂದ್ರೆ ಏರ್ ಒಳಗಡೆ ತಗೋದಕ್ಕೆ ನಾವು ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಯಾವ್ಯಾವು? ಡಯಾಫ್ರಾಮ್, ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಇಂಟರ್ಕೋಸ್ಟಲ್ ಮಸಲ್ಸ್ ಅಂದ್ರೆ ರಿಬ್ಸ್ ಮಧ್ಯಕ್ಕಿರೋದು ಇಂಟರ್ಕೋಸ್ಟಲ್ ಮಸಲ್ಸ್. ರಿಬ್ಸ್ ಮಧ್ಯಕ್ಕಿರೋದು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಎಕ್ಸೆಸರಿ, ಅದಕ್ಕೆ ಮತ್ತೆ ಹೆಲ್ಪ್ ಆಗೋ ಯಾವುದು? ಮೇನ್ ಅಂದ್ರೆ ಇವೆರಡು. ಅದಕ್ಕೆ ಹೆಲ್ಪ್ ಆಗೋ ಯಾವುದು? ಸ್ಟರ್ನೋಕ್ಲಿಡೋಮಸ್ಟೈಡ್, ಸ್ಕೆಲಿನಿಯಸ್ ಎಂಟೀರಿಯರ್, ಸೆರಾಟಸ್ ಎಂಟೀರಿಯರ್ ಮತ್ತು ಪೆಕ್ಟೋರಾಲಿಸ್ ಮೇಜರ್ ಅಂಡ್ ಮೈನರ್. ಅನಾಟಮಿಯಲ್ಲಿ ನೀವು ಈ ಮಸಲ್ಸ್ ಬಗ್ಗೆ ನೋಡಿದಿರಿ. ಸೊ ದೀಸ್ ಆರ್ ದ ಇನ್ಸ್ಪಿರೇಟರಿ ಮಸಲ್ಸ್. ಎಕ್ಸ್ಪಿರೇಟರಿ ಮಸಲ್ಸ್ ಯಾವುದು? ಪ್ರೈಮರಿ ಇರೋದು ಯಾವುದು? ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಅಲ್ಲಿ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಇದ್ವು. ಎಕ್ಸ್ಪಿರೇಟರಿಯಲ್ಲಿ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ದೆನ್ ಎಕ್ಸೆಸರಿ ಎಕ್ಸ್ಪಿರೇಟರಿ ಮಸಲ್ಸ್ ಯಾವುದು? ಅಬ್ಡಾಮಿನಲ್ ಮಸಲ್ಸ್. ಇವು ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಎಕ್ಸ್ಪಿರೇಷನ್ಗೆ, ಗಾಳಿನ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ದಿಸ್ ಈಸ್ ಅಬೌಟ್ ಬೇಸಿಕ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಅಗೇನ್ there are various things you need to know in respiratory system which we will deal with later. Thank you.